ಬೆಳಿಗ್ಗೆಯಿಂದ ಖಾಲಿ ಕೂತಿದ್ದೀನಿ ತಾಯಿ. ನೀವು ಶಾಸ್ತ್ರ ಕೇಳಿದ್ರೆ ಒಂದೊತ್ತಿನ ಊಟಕ್ಕಾದ್ರೂ ಉಪಯೋಗ ಆಗುತ್ತೆ ತಾಯಿ. ನಿಮ್ಗೆ ಒಳ್ಳೇದಾಗುವಂತ ಎಲ್ಲ ವಿಷಯನೂ ತಿಳಿಸ್ಕೊಡ್ತೀನಿ ತಾಯಿ. ದಯವಿಟ್ಟು ಇಲ್ಲ ಅನ್ಬೇಡಿ ತಾಯಿ. ಚಿಕ್ಕಿ ಊಟ ತಿಂದಿಲ್ವಂತೆ, ಒಂದ್ಸಲಿ ಕೇಳೋಣ. ಸರಿ, ನೀನ್ ಕೇಳ್ತಿದ್ಯಾ ಅಂದ್ಮೇಲೆ ಹೋಗೋಣ ಬಾ. ಯಾರ ಹೆಸರಿಗೆ ಶಾಸ್ತ್ರ ಕೇಳ್ತಾ ಇದ್ದೀರಾ? ಇಲ್ಲೇ ಕೂತಿದ್ದಾಳಲ್ಲ, ಸ್ವಾತಿ ಅಂತ. ಅವಳ ಹೆಸರಲ್ಲೇ. ಪಾಪು, ಈ ಕವಡೆ ಇಟ್ಕೊಂಬ. ದೇವರಲ್ಲಿ ಚೆನ್ನಾಗಿ ಭಕ್ತಿಯಿಂದ ಬೇಡ್ಕೊಂಡು ಆ ಕವಡೆ ಹಾಕಮ್ಮ. ಇನ್ನೊಂದ್ಸಲ ದೇವರಲ್ಲಿ ಬಿಟ್ಕೊಂಡು ಕವಡೆ ಬಿಡು ಪುಟ್ಟ. ಯಾಕೋ ಅಷ್ಟೇ ಸತ್ಯ ಬರ್ತಾ ಇದೆಯಲ್ಲ. ನೀವೇನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಅದೇನು ಅಂತ ಹೇಳಿ. ಏನಿಲ್ಲಮ್ಮ, ಹಾಗೇನಿಲ್ಲ. ನೋಡಿ, ಚೆನ್ನಾಗಿ ಬರೋ ತನಕ ಅವಳು ಕವಡೆ ಬಿಡ್ತಾನೆ ಇರೋಕ್ಕಾಗತ್ತಾ? ಅವಳ ಸಂಖ್ಯೆ ಏನು ಬರುತ್ತೆ ಅದಕ್ಕೆ ಶಾಸ್ತ್ರ ಹೇಳಿ. ಇನ್ನೊಂದ್ಸಲಿ ಕವಡೆ ಬಿಡ್ಲಮ್ಮ, ಅದನ್ನ ನೋಡ್ಕೊಂಡು ನಿಮಗೆ ಶಾಸ್ತ್ರ ಹೇಳ್ತೀನಿ. ನೋಡ್ವಾ, ಭಕ್ತಿಯಿಂದ ಬೇಡ್ಕೊಂಡು ಇನ್ನೊಂದ್ಸಲಿ ಕವಡೆ ಬಿಡು. ಹಾ. ಏನಾಯ್ತು ಅಂತ ಹೇಳ್ತೀರಾ? ಅಲ್ಲ, ಸುಮ್ಮನೆ ದಾರಿಲಿ ಹೋಗ್ತಾ ಇದ್ದವನ್ನ ಕರೆದು ನಾನು ಶಾಸ್ತ್ರ ಹೇಳ್ತೀನಿ ಅಂತ ಯಾಕಾದ್ರೂ ಹೇಳಿದ್ನೋ. ಆಯ್ತು, ಇದನ್ನ ಇಲ್ಲಿಗೆ ನಿಲ್ಸ್ಬಿಡೋಣ, ನೀವು ಹೊರಡಿ. ನೋಡಿ, ನೀವು ಈ ಥರ ಅರ್ಧಂಬರ್ಧಕ್ಕೆ ನಿಲ್ಲಿಸ್ಬಿಟ್ರೆ ನಮಗೆ ಭಯ ಆಗಲ್ವಾ? ಅದೇನೇ ಬಂದಿದ್ರು ಪರವಾಗಿಲ್ಲ, ಮೊದಲು ಅದನ್ನ ಹೇಳಿ. ಅಯ್ಯೋ, ಶಾಂತವಾಗಿರೋ ನಿಮ್ಮ ಮನಸ್ಸನ್ನ ನಾನು ಯಾಕಮ್ಮ ಹೇಳಿ ಅಲ್ಲೋಲ ಕಲ್ಲೋಲ ಮಾಡಲಿ? ಆಯ್ತು, ನಿಮ್ಮ ಮನಸ್ಸು ತೃಪ್ತಿಗಾದ್ರೂ ನಾನು ಪೂರ್ತಿ ಶಾಸ್ತ್ರನ ನೋಡ್ತೀನಿ. ಏನೇ ಲೆಕ್ಕ ಹಾಕಿದ್ರು 10 ಸಂಖ್ಯೆನೇ ಬರ್ತಾ ಇದೆ. ನನ್ನ ಜೀವಮಾನದಲ್ಲಿ ಈ ಥರ ಯಾರಿಗೂ ಬಂದಿರಲಿಲ್ಲಮ್ಮ. 10 ಅಂಕೆಲಿ ಏನಿದೆ? 10 ಸಂಖ್ಯೆ ಅಂತ ಅಂದರೆ 10 ತಲೆ ಹೊತ್ತಿರೋ ಸುಡುಗಾಡು ಕಾಳಿಯಮ್ಮ. ಸುಡುಗಾಡು ಕಾಳಿಯಮ್ಮ ಅಂತ ಅಂದರೆ ಸಾವಿನ ಸಂಕೇತ. ಕೋಪ, ಭೀಕರತೆ, ರುದ್ರವರ್ತನ,
ಭೀಕರತೆ ಎಲ್ಲಿ ಇರುತ್ತೋ ಅಲ್ಲಿ ಕಾಳಿಯಮ್ಮ ಪ್ರತ್ಯಕ್ಷ ಆಗ್ತಾಳೆ. ಈ ಮಗುಗೆ ದೊಡ್ಡ ಸಂಕಟ ಎದುರಾಗುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಸಂಕಟ ಪಡಬೇಕಾಗುತ್ತೆ, ಹಿಂಸೆ ಪಡಬೇಕಾಗುತ್ತೆ, ನೆಮ್ಮದಿ ಇರಲ್ಲ. ಅಷ್ಟೇ ಅಲ್ಲ, ನಿಮಗೆ ಆಪತ್ ಕಾದಿದೆ, ಅದು ಈ ಊರಿನಲ್ಲೇ. ನನ್ನ ಸಲಹೆ ಕೇಳೋದಾದ್ರೆ ನೀವು ಈ ಊರು ಬಿಟ್ಟು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಏನ್ ನೀವು ಈ ತರ ಶಾಸ್ತ್ರ ಹೇಳ್ತಿದ್ದೀರಾ? ಅದಕ್ಕೆ ಅಮ್ಮ ನಾನು ಪೂರ್ತಿ ಶಾಸ್ತ್ರ ಹೇಳಲ್ಲ ಅಂತ ಅಂದಿದ್ದು. ಏನೇ ಗುಣಾಕಾರ ಭಾಗಾಕಾರ ಹಾಕಿದ್ರು ಕೂಡ ನಿನಗೂ ಈ ಪಾಪುಗೂ ತೊಂದರೆ ತಪ್ಪಿದ್ದೇ ಅಲ್ಲ. ಯಾವುದಕ್ಕೂ ನೀವು ಎಚ್ಚರಿಕೆಯಿಂದ ಇರೋದೇ ಒಳ್ಳೇದು. ತಗೊಳ್ಳಿ ನಿಮ್ ದುಡ್ಡು. ಅಯ್ಯೋ ಅಲ್ಲಮ್ಮ, ಈ ತರ ಕೆಟ್ಟ ಶಾಸ್ತ್ರ ಹೇಳಿದ್ರು ದುಡ್ಡು ಕೊಡ್ತಾ ಇದೆಯಲ್ಲಮ್ಮ, ಬೇಡಮ್ಮ. ಕೌಡೆಯಲ್ಲಿ ಏನ್ ಬಂದಿತ್ತೋ ಅದನ್ನೇ ತಾನೇ ನೀವ್ ಹೇಳಿದ್ದು. ಪರವಾಗಿಲ್ಲ, ತಗೊಳ್ಳಿ. ಬಾ ಸ್ವಾತಿ. ಆ ದೇವರೇ ಕಾಪಾಡಬೇಕು. ಚಿಕ್ಕಿ, ಅವ್ರಿವತ್ತು ಹೇಳಿದ್ರಲ್ಲ, ಅದರಿಂದ ನನಗೆ ತುಂಬ ಭಯ ಆಗ್ತದೆ. ನನಗೇನಾಗಲ್ಲ ತಾನೆ? ನಾನಿರೋವರೆಗೂ ನಿನ್ಗೇನು ಆಗಕ್ ಬಿಡಲ್ಲ, ಸರಿನಾ? ಪಾಪು, ಯಾಕೆ ಪಾಪು ಊಟ ಮಾಡಿಲ್ವಾ? ಅಣ್ಣ ನೋಡೋಣ, ಪಾಪು ಊಟನೇ ಮಾಡಿಸಿಲ್ಲ. ಏ ಬೆಳ್ಳೆ, ನೀನು ಪಾಪುನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ಸುತ್ತೆ, ನಮ್ಮ ಜೊತೆ ಕಳಿಸೋ. ಚಿಕ್ಕಿ, ನಾನು ಅವ್ರ ಜೊತೆ ಹೋಗಲ್ಲ ಚಿಕ್ಕಿ. ಪ್ಲೀಸ್ ಚಿಕ್ಕಿ, ಅವ್ರ ಜೊತೆ ನನ್ನನ್ನು ಕಳಿಸ್ಬೇಡ. ನಾನು ನಿನ್ನೆಲ್ಲಿಗೂ ಕಳ್ಸಲ್ಲ, ನೀನ್ ಭಯ ಪಡ್ಬೇಡ. ಸ್ವಾತಿ ಪುಟ, ನಿಮ್ಮ ಅಪ್ಪ ಬಂದೀನಿ. ಬಾ ಪುಟ, ಇಷ್ಟು ದಿನ ನಿನಗೋಸ್ಕರ ಕಾಯ್ತಾ ಇದ್ದೆ. ಇನ್ನು ಮುಂದೆ ಅಪ್ಪ ಮಗಳು ಖುಷಿಯಾಗಿರೋಣ. ನನ್ನ ಜೊತೆ ಬಂದ್ಬಿಡು ಪುಟ, ನಿನ್ನ ರಾಣಿ ಥರ ನೋಡ್ಕೋತೀನಿ. ಚಿಕ್ಕಿ, ನಾವಿಲ್ಲಿಂದ ಹೋಗೋಣ, ನಡಿ ಚಿಕ್ಕಿ. ಏ ಬೆಳ್ಳಿ, ಮಾತಂದ್ರೆ ಚಿಕ್ಕಿ ಚಿಕ್ಕಿ ಅಂತಾಳೆ. ಮಾಟ ಮಾತ್ರ ಮಾಡ್ತಿದ್ಯಾ? ನೀವು ವಶ ಮಾಡ್ಕೊಂಡು ನಮ್ಮೆಲ್ಲ ಆಟಾಡ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ಸ್ವಾತಿ ಪುಟ, ಭಯ ಪಡೋಕೋಬೇಡ. ಊರ್ ಜನ ನನ್ನ ಮಗಳು ಅಂತ ನಂಬಿದ್ದಾರೆ. ಬಾ ಹೋಗೋಣ. ನೋಡಿ, ಅವಳು ಮೊದಲೇ ಭಯ ಪಡ್ತಿದ್ದಾಳೆ. ಇನ್ನೊಂದ್ ಸರ್ತಿ ಏನಾದ್ರೂ ಅಪ್ಪ ಚಿಕ್ಕಪ್ಪ ಅನ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ. ಬಾ ಸ್ವಾತಿ.
ನೀವು ಹಾಸಿಗೆ ಇಡ್ತಿರೋ ಟೈಮ್ ನೋಡಿನೇ ಎಲ್ಲರೂ ನಮಗೆ ಕಾಟ ಕೊಡ್ತಿದ್ದಾರೆ ಮಾವ. ಅಶೋಕ್ ಮಾವ ನೀವಿದ್ದಾಗ ಮನೆಗೆ ಕಾಲಿಡೋದಕ್ಕೆ ಹೆದರ್ತಾ ಇದ್ದವರು ಈಗ ಮನೆಗೆ ಬರೋದಲ್ಲದೆ ನಿಮ್ಮ ರೂಮಲ್ಲಿ ರಾಜನ್ ಥರ ಮೆರೀತಿದ್ದಾರೆ. ಇವರೆಲ್ಲ ಎದ್ರೆ ಕಾಲು ಹಿಡಿತಾರೆ, ಬಗ್ಗದ್ರೆ ಜುಟ್ಟು ಹಿಡಿತಾರೆ. ನೀವು ಆದಷ್ಟು ಬೇಗ ಗುಣ ಆಗಿ ಬರಬೇಕು ಮಾವ, ಆಗ್ಲೇ ಇವರೆಲ್ಲ ಸುಮ್ಮನಾಗೋದು. ಮನೆ ಹತ್ರ ಬುಡ್ಬುಡ್ಗೆ ಅವ್ರು ಬಂದು ಈ ಮನೇಲಿ ಸಾವಾಗತ್ತೆ ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿ ಸ್ವಾತಿ ತುಂಬಾ ಭಯ ಪಡ್ತಿದ್ದಾಳೆ ಮಾವ. ಜ್ಯೋತಿಷ್ರು ನೋಡಿದ್ರೆ ಈ ಊರೇ ಬಿಟ್ಟು ಹೋಗಿ ಅಂತಿದ್ದಾರೆ. 1 ಪೆಟ್ ತಡ್ಕೋಬಹುದು, 2 ಪೆಟ್ ತಡ್ಕೋಬಹುದು, ಆದ್ರೆ ಪೆಟ್ ಮೇಲೆ ಪೆಟ್ ಕೊಡ್ತಾ ಇದ್ರೆ ಯಾವ ಜೀವನೂ ಬದುಕಿರಲ್ಲ ಮಾವ. ಇದು ಎಲ್ಲದ್ರದಿಂದ ಸ್ವಾತಿನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾವ. ನಿಮಗೆ ಪ್ರಜ್ಞೆ ಬಂದ್ಮೇಲೆ ಸ್ವಾತಿನ ನಿಮ್ಮ ಕೈಗೆ ಒಪ್ಪಿಸ್ಬೇಕು. ನನಗಿರೋದು ಒಂದೇ ಆಸೆ ಮಾವ, ನೀವು ಹುಷಾರಾಗಿ ಬರೋವರೆಗೂ ನಾನು ಈ ಊರು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾವು ಮತ್ತೆ ವಾಪಸ್ ಬರ್ತೀವಿ ಮಾವ. ನಾವು ಎಲ್ಲೇ ಇದ್ರು ನೀವು ಬೇಗ ಗುಣ ಆಗಲಿ ಅಂತಾನೆ ಬೇಡ್ಕೋತೀವಿ. ನೀವು ಆದಷ್ಟು ಬೇಗ ಗುಣ ಆಗಿದ ತಕ್ಷಣ ನಾವು ವಾಪಸ್ ಬರ್ತೀವಿ. ನೀವು ಮೊದಲಿನ ಗುಣ ಆಗಲಿ ಅಂತ ದಿನ ದೇವ್ರ ಹತ್ರ ಕೇಳ್ಕೊತೀನಿ ಮಾವ. ಮಾವ, ಸ್ವಾತಿ ನೀವು ಗುಣ ಆದ್ಮೇಲೆ ಓದ್ಲಿ ಅಂತ ಈ ಲೆಟ್ರ್ ಬರೆದಿಟ್ಟಿದ್ದಾಳೆ. ಈ ಲೆಟ್ರನ್ನ ನಿಮ್ಮ ಹತ್ರನೇ ಇಟ್ಟಿರ್ತೀನಿ. ನೀವು ಬೇಗ ಗುಣ ಆದ್ಮೇಲೆ ಇದನ್ನ ಓದಿ ಮಾವ, ಮರಿಬೇಡಿ. ನಮ್ಮ ತಾಯಿ ಚಾಮುಂಡಿ ನಿನ್ನೆ ನಂಬಿದ್ದೀನಿ. ನಿನ್ನೆ ನಂಬಿ ಮುತ್ತು ಮಾವನ ಬಿಟ್ಟು ನಾನು ಸ್ವಾತಿ ಹೋಗ್ತಿದ್ದೀವಿ. ಅವರನ್ನ ಬೇಗ ಗುಣ ಮಾಡೋದು. ನಾವು ಹೋಗಿ ಬರ್ತೀವಿ ಮಾವ. ನಾನೇ ಇವ್ರನ್ನ ಊರು ಬಿಟ್ಟು ಕಳಿಸ್ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಇವರೇ ಹೋಗ್ತಿದ್ದಾರೆ. ಪರವಾಗಿಲ್ಲ,
ನನ್ನ ಅರ್ಧ ಕಷ್ಟನ ತಪ್ಪಿಸ್ತಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ಬೆಳ್ಳಿ ಆ್ಯಂಡ್ ಸ್ವಾತಿ. ಆದರೆ ಇದನ್ನ ಇಷ್ಟಕ್ಕೆ ಬಿಡಲ್ಲ. ಮುಂದೆ ಏನು ಮಾಡ್ತೀನಿ ಅಂತ ನೋಡ್ತೀರಿ. ಹೇಳು ಮಾಯಾ. ನೀನು ಹಾಸ್ಪಿಟ್ಲಲ್ಲಿ ಇರಬೇಕಾಗಿತ್ತು ಅಶೋಕ. ಬೆಳ್ಳಿ ಸ್ವಾತಿನ ಕಾಪಾಡಬೇಕು ಅಂತ ಇಷ್ಟ ಬಂದಂಗೆಲ್ಲ ಮಾತಾಡ್ತಿದ್ಲು. ಕೊನೆಗೆ ಊರು ಬಿಟ್ಟು ಹೋಗ್ತೀನಿ ಅಂತ ಮಾತಾಡ್ತಿದ್ಲು. ಈಗ ಊರು ಬಿಟ್ಟು ಹೋಗೋಕೆ ರೆಡಿ ಆಗಿರೋರ್ನ ನಾವು ಲೋಕ ಬಿಟ್ಟು ಕಳ್ಸೋದೇ ಒಳ್ಳೇದಲ್ವಾ? ನೀನೇನು ಹೇಳ್ತೀಯ? ನಾನು ಇಷ್ಟು ದಿನ ಹೇಳಿದ ಟೈಮು ಈಗ ಬಂದಿದೆ. ಕರೆಕ್ಟಾಗಿ ಕೆಲಸ ಮುಗಿಸೋದು ನಿನ್ನ ಕೈಲಿದೆ. ಗೆಲ್ಲಿಸ್ತೀಯಾ ಇಲ್ಲ ಸೋಲಿಸ್ತೀಯಾ? ಸೋಲು ಅನ್ನೋದು ಮಾಯನ್ ಡಿಕ್ಷನರಿಲೇ ಇಲ್ಲ ಅಲ್ವಾ? ಅಂದಮೇಲೆ ನಿನಗೆ ಗೆಲುವಿನ ಉಡುಗೊರೆ ಕೊಡ್ತೀನಿ. ಆ ಉಡುಗೊರೆ ಪಡ್ಕೊಳ್ಳೋದಕ್ಕೆ ರೆಡಿಯಾಗಿರೋ.